ನಮಸ್ಕಾರ ಗೆಳೆಯರೇ. ಇಂದು ನಾವು ವಿಲೇಜ್ ಅಕೌಂಟೆಂಟ್ಗೆ ಬೇಕಾಗುವ ಕಂಪ್ಯೂಟರ್ ಕ್ವೆಶನ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಅದರ ಬೇಕಾಗುವ ವಿಷಯಗಳು ಯಾವಪ್ಪ ಅಂತಂದರೆ ಕಂಪ್ಯೂಟರ್ನ ಮೂಲಭೂತ ಭಾಗಗಳು, ಮೆಮೊರಿ, ರ್ಯಾಮ್, ರೋಮ್ ಮತ್ತು ಆಪರೇಟಿಂಗ್ ಸಿಸ್ಟಮ್, MS ಆಫೀಸ್, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಮತ್ತು ಇಂಟರ್ನೆಟ್ ಆ್ಯಂಡ್ ಬ್ರೌಸಿಂಗ್, ಸೆಕ್ಯೂರಿಟಿ ಕೀಸ್, ಸೆಕ್ಯೂರಿಟಿ ಆ್ಯಂಡ್ ವೈರಸ್, ಕ್ಲೌಡ್ ಕಂಪ್ಯೂಟಿಂಗ್, ಡಾಟಾಬೇಸ್ ಆ್ಯಂಡ್ ಮೋರ್. ಇದರ ಬಗ್ಗೆ ಒಂದಿಷ್ಟು ಕ್ವೆಶನ್ಗಳಿವೆ, ನೋಡ್ಕೊಂಡು ಬರೋಣ. ಮೊದಲನೇ ಕ್ವೆಶನ್, ಕಂಪ್ಯೂಟರ್ನ ಬ್ರೇನ್ ಎಂದು ಯಾವುದನ್ನು ಕರೆಯುತ್ತಾರೆ? ಕಂಪ್ಯೂಟರ್ನ ಬ್ರೇನ್ ಅಂದರೆ CPU ಗೆ ಕಂಪ್ಯೂಟರ್ನ ಬ್ರೇನ್ ಎಂದು ಕರೆಯುತ್ತಾರೆ. ಎಲ್ಲ ಸೂಚನೆಗಳನ್ನು ಸಂರಕ್ಷಿಸಿ ನಿಯಂತ್ರಿಸುವ ಘಟಕವಾಗಿದೆ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಎರಡನೇ ಕ್ವೆಶನ್, ರ್ಯಾಮ್ ಯಾವ ವಿಧದ ಮೆಮೊರಿ? ರ್ಯಾಮ್ ಒಂದು ವೊಲಟೈಲ್ ಮೆಮೊರಿಯಾಗಿದೆ. ಇದು ವಿದ್ಯುತ್ ಸ್ಥಗಿತವಾದಾಗ ರ್ಯಾಮ್ನಲ್ಲಿರುವ ಮಾಹಿತಿಯನ್ನು ಕಳೆದುಕೊಳ್ಳುತ್ತದೆ. ಮತ್ತು ಮೂರನೇ ಕ್ವೆಶನ್, ಕಂಪ್ಯೂಟರ್ನ ಶಾಶ್ವತವಾದ ಮೆಮೊರಿ ಯಾವುದು? ಕಂಪ್ಯೂಟರ್ನ ಶಾಶ್ವತವಾದ ಮೆಮೊರಿ ಅಂತಂದರೆ ರೋಮ್. ಇದು ಸಂಗ್ರಹವಾಗಿರುವ ಮಾಹಿತಿಯನ್ನು ವಿದ್ಯುತ್ ಇಲ್ಲದಿದ್ದರೂ ಉಳಿಯುತ್ತದೆ. ರೋಮ್ನಲ್ಲಿ ಒಂದು ಸರ್ತಿ ನಾವು ಡಾಟಾಬೇಸನ್ನು ಮಾಡಿದಾಗ ಲೈಟ್ ಹೋಯ್ತಂದ್ರೂ ಕೂಡ ಅದು ಅಲ್ಲೇ ಶೇಖರಣೆಯನ್ನು ಮಾಡಿಕೊಳ್ಳುತ್ತದೆ, ಅದು ರೋಮ್. ನಾಲ್ಕನೇ ಕ್ವೆಶನ್, 1 ಗೀಗಾಬೈಟ್ ಅಂದರೆ ಎಷ್ಟು? 1 ಗೀಗಾಬೈಟ್ ಅಂದರೆ 1024 MB. 1 ಗೀಗಾಬೈಟ್ ಅಂದರೆ ಕಂಪ್ಯೂಟರ್ನ ಮೆಮೊರಿಯಲ್ಲಿ ಸಾಮಾನ್ಯವಾಗಿ 1 ಗೀಗಾಬೈಟ್ ಅಂದರೆ 1024 MB. 5ನೇ ಕ್ವೆಶನ್, ಆಪರೇಟಿಂಗ್ ಸಿಸ್ಟಮ್ನ ಉದಾಹರಣೆ ಯಾವುದು? ಆಪರೇಟಿಂಗ್ ಸಿಸ್ಟಮ್ನ ಉದಾಹರಣೆ ಯಾವುದಪ್ಪ ಅಂತಂದರೆ ವಿಂಡೋಸ್ 11. ಇಲ್ಲಿ ಕೊಟ್ಟಿರೋ ಕ್ವೆಶನ್ ಪ್ರಕಾರ MS ವರ್ಡ್ನೂ ಆಗೋದಿಲ್ಲ, ಎಕ್ಸೆಲ್ನೂ ಆಗೋದಿಲ್ಲ, ಕ್ರೋಮ್ನೂ ಆಗೋದಿಲ್ಲ. ವಿಂಡೋಸ್ 11 ಆಪರೇಟಿಂಗ್ ಸಿಸ್ಟಮ್, ಯಾಕಂದರೆ ವಿಂಡೋಸ್ ಒಂದು ಆಪರೇಟಿಂಗ್ ಸಿಸ್ಟಮ್ ಅದ. 6ನೇ ಕ್ವೆಶನ್, WWW ಯ ವಿಸ್ತೃತ ರೂಪ ಯಾವುದು? ಪೂರ್ಣ ಅದರದ್ದು ಯಾವ್ದು ಬರ್ತದಪ್ಪ ಅಂತಂದರೆ WWW ಅಂತಂದರೆ ವರ್ಲ್ಡ್ ವೈಡ್ ವೆಬ್. ಇಂಟರ್ನೆಟ್ನಲ್ಲಿ ವೆಬ್ ಪುಟವನ್ನು ಸಂಪರ್ಕಿಸುವ ವ್ಯವಸ್ಥೆಯಾಗಿದೆ. ವರ್ಲ್ಡ್ ವೈಡ್ ವೆಬ್ಬು ಇಂಟರ್ನೆಟ್ನಲ್ಲಿ ವೆಬ್ ಪುಟವನ್ನು ಸಂಪರ್ಕಿಸುವ ವ್ಯವಸ್ಥೆಯಾಗಿದೆ. 7ನೇ ಕ್ವೆಶನ್, ಇಂಟರ್ನೆಟ್ಟನ್ನು ಅವಚ್ಛೇದಪಡಿಸಲು ಆರಂಭವಾದ ಮೊದಲ ನೆಟ್ವರ್ಕ್ ಯಾವುದು? ಇಂಟರ್ನೆಟ್ಟನ್ನು ಬಳಸಲಿಕ್ಕೆ ಯಾವುದು ಆರಂಭವಾಗಿದ್ದು ಮೊದಲು ಯಾವುದಪ್ಪ ಅಂತಂದರೆ ARPA ನೆಟ್. ARPA ನೆಟ್ಟು ಆಧುನಿಕ ಇಂಟರ್ನೆಟ್ನ ಆರಂಭಿಕ ರೂಪವಾಗಿದೆ. 8ನೇ ಕ್ವೆಶನ್, IP ಅಡ್ರೆಸ್ನ ವರ್ಷನ್ 6 ಅನ್ನು ಏನೆಂದು ಕರೆಯುತ್ತಾರೆ? IP ಅಡ್ರೆಸ್ನ ವರ್ಷನ್ 6 ಅನ್ನು IPv6 ಎಂದು ಕರೆಯುತ್ತಾರೆ. IPv6 ಹೊಸ ತಲೆಮಾರಿನ IP ವಿಶ್ವಾಸ ವ್ಯವಸ್ಥೆಯಾಗಿದೆ. 9ನೇ ಕ್ವೆಶನ್, ಎಕ್ಸೆಲ್ನಲ್ಲಿ ಫಾರ್ಮುಲಾ ಯಾವ ಚಿಹ್ನೆಯಿಂದ ಆರಂಭವಾಗುತ್ತದೆ? ಎಕ್ಸೆಲ್ನಲ್ಲಿ ಫಾರ್ಮುಲಾವು = ಚಿಹ್ನೆಯಿಂದ ಪ್ರಾರಂಭವಾಗುತ್ತದೆ. ಸೂತ್ರವನ್ನು ಬಳಸುವ ಮೊದಲು ನಾವು ಎಕ್ಸೆಲ್ ಶೀಟ್ನಲ್ಲಿ 2 ಡಬಲ್ ಕೋಡ್ನ ಹಾಕಿ = ಹಾಕಿ ಮುಂದೆ ಫಾರ್ಮುಲಾ ಇದ್ದರೆ ಬ್ರ್ಯಾಕೆಟ್ ಹಾಕಿ ಮುಂದೆ ಅದು ಯಾವುದಿದೆ ಅದು ಫಾರ್ಮುಲಾ ಹಾಕಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಆಮನಂತರ 2 ಆವರಣ ಚಿಹ್ನೆ ಹಾಕಬೇಕು. ಅದ ನಂತರ ಎಂಟರ್ ಬಟನ್ ಒತ್ತಿದರೆ ನಮಗೆ ಫಾರ್ಮುಲಲ್ಲಿ ಅದರದ್ದು ಉತ್ತರ ಬರುತ್ತೆ. 10ನೇ ಕ್ವೆಶನ್, CPU ಯ ALUನ ಕಾರ್ಯ ಯಾವುದು? CPU-ನಲ್ಲಿ ALUನ ಕಾರ್ಯ ಯಾವ್ದು ಕೆಲಸ ಮಾಡ್ತದಪ್ಪ ಅಂತಂದರೆ ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್ ಅದು ಕೆಲಸ ಮಾಡ್ತದೆ ರೀ. ALU ಗಣಿತ ಹಾಗೂ ತಾರ್ಕಿಕ ಕಾರ್ಯಗಳನ್ನು ನಿರ್ವಹಿಸುತ್ತದೆ. 11ನೇ ಕ್ವೆಶನ್, ಈ ಕೆಳಗಿನವುಗಳಲ್ಲಿ ಸರ್ಚ್ ಇಂಜಿನ್
ಯಾವುದು? ಸರ್ಚ್ ಇಂಜಿನ್ ಯಾವುದಪ್ಪ ಅಂತಂದರೆ, ಕಂಪ್ಯೂಟರ್ನಲ್ಲಿ ಸರ್ಚ್ ಇಂಜಿನ್ ಅಂತಂದರೆ ಗೂಗಲ್ಗೆ ಸರ್ಚ್ ಇಂಜಿನ್ ಎಂದು ಕರೆಯುತ್ತಾರೆ. 12ನೇ ಕ್ವಶನ್, ಕಂಟ್ರೋಲ್-C ಕೀಬೋರ್ಡ್ನ ಶಾರ್ಟ್ಕಟ್ನ ಕಾರ್ಯ ಯಾವುದು? ಕಂಟ್ರೋಲ್-C ಅಂತಂದರೆ ಕಾಪಿ. ಕಂಟ್ರೋಲ್-C ಈ ಕಂಪ್ಯೂಟರ್ನಲ್ಲಿ ಬರುತ್ತೆ. 13ನೇ ಕ್ವಶನ್, ಕಂಪ್ಯೂಟರ್ನ ವೈರಸ್ ಯಾವುದು? ಕಂಪ್ಯೂಟರ್ನ ವೈರಸ್ ಯಾವುದಪ್ಪ ಅಂತಂದರೆ ಮ್ಯಾಲಿಸೀಲಿಯಸ್ ಸಾಫ್ಟ್ವೇರ್. ಮ್ಯಾಲಿಸೀಲಿಯಸ್ ಸಾಫ್ಟ್ವೇರು ಕಂಪ್ಯೂಟರ್ನ ವೈರಸ್ ಆಗಿದೆ. ವೈರಸ್ ಕಂಪ್ಯೂಟರ್ಗೆ ಹಾನಿ ಉಂಟು ಮಾಡುವ ದುಚ್ಚ ತಂತ್ರಾಂಶ. ಕ್ಲೌಡ್ ಕಂಪ್ಯೂಟಿಂಗ್, ಇಂಟರ್ನೆಟ್ ಮೂಲಕ ಸೇವೆಗಳನ್ನು ಒದಗಿಸುವುದು ಮ್ಯಾಲಿಸೀಲಿಯಸ್ ಸಾಫ್ಟ್ವೇರ್. 14ನೇ ಕ್ವಶನ್, ಭಾರತದ ಸೂಪರ್ ಕಂಪ್ಯೂಟರ್ ಸರಣಿಯ ಹೆಸರೇನು? ಭಾರತದ ಸೂಪರ್ ಕಂಪ್ಯೂಟರ್ ಸರಣಿಯ ಹೆಸರು ಪ್ಯಾರಮ್. ಪ್ಯಾರಮು ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಸರಣಿಯಾಗಿದೆ. 15ನೇ ಕ್ವಶನ್, ಕ್ಲೌಡ್ ಕಂಪ್ಯೂಟಿಂಗ್ ಎಂದರೆ? ಕ್ಲೌಡ್ ಕಂಪ್ಯೂಟಿಂಗ್ ಎಂದರೆ ಇಂಟರ್ನೆಟ್ ಮೂಲಕ ಕಂಪ್ಯೂಟಿಂಗ್ ಸರ್ವಿಸಸ್ ಒದಗಿಸುವುದು. 16ನೇ ಕ್ವಶನ್, CPU ಯ ಕಂಟ್ರೋಲ್ ಯೂನಿಟ್ನ ಮುಖ್ಯ ಕಾರ್ಯ ಯಾವುದು? CPU-ನ ಕಂಟ್ರೋಲ್ ಯೂನಿಟ್ ಮುಖ್ಯ ಕಾರ್ಯ ಯಾವುದಪ್ಪ ಅಂತಂದರೆ ಎಲ್ಲ ಘಟಕಗಳನ್ನು ನಿಯಂತ್ರಿಸುವುದು. ಎಲ್ಲ ಘಟಕಗಳನ್ನು ನಿಯಂತ್ರಿಸಲು CPU-ನ ಸೆಂಟ್ರಲ್ ಯೂನಿಟ್ ಮಾಡುತ್ತೆ. 17ನೇ ಕ್ವಶನ್, ಈ ಕೆಳಗಿನವುಗಳಲ್ಲಿ ಔಟ್ಪುಟ್ ಡಿವೈಸ್ ಯಾವುದು? ನಮಗೆ ಕಂಪ್ಯೂಟರ್ನಲ್ಲಿ ಔಟ್ಪುಟ್ ಡಿವೈಸ್ ಕೊಡೋದು ಯಾವುದಪ್ಪ ಅಂತಂದರೆ ಮಾನಿಟರ್. ಕೀಬೋರ್ಡ್ ಆಗಲ್ಲ, ಮೌಸ್ ಕೂಡ ಆಗೋದಿಲ್ಲ, ಆ್ಯಂಡ್ ಸ್ಕ್ಯಾನರ್ ಕೂಡ ಆಗೋದಿಲ್ಲ. ಮಾನಿಟರ್ ಯಾಕಂತಂದರೆ ಕೀಬೋರ್ಡ್ ನಾವು ಟೈಪ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ಮೌಸನ್ನು ಕಝರ್ ಯೂಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ಸ್ಕ್ಯಾನರನ್ನು ನಾವು ಸ್ಕ್ಯಾನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಅದಕ್ಕೆ ನಮಗೆ ಕಂಪ್ಯೂಟರ್ನಲ್ಲಿ ಮಾನಿಟರು ಔಟ್ಪುಟ್ ಅನ್ನು ಕೊಡುತ್ತೆ. ಅದಾದ ನಂತರ 18ನೇ ಕ್ವಶನ್, ಈ ಕೆಳಗಿನವುಗಳಲ್ಲಿ ಇನ್ಪುಟ್ ಡಿವೈಸ್ ಅಲ್ಲದ್ದು ಯಾವುದು? ಇನ್ಪುಟ್ ಡಿವೈಸ್ ಯಾವುದಿಲ್ಲಪ್ಪ ಅಂತಂದರೆ ಪ್ರಿಂಟರ್. ಜಾಯ್ಸ್ಟಿಕ್ ಆಗೋದಿಲ್ಲ, ಲೈಟ್ ಪೆನ್ ಆಗೋದಿಲ್ಲ, ಸ್ಕ್ಯಾನರ್ ಕೂಡ ಆಗೋದಿಲ್ಲ. ಪ್ರಿಂಟರ್ ಅಲ್ಲದ್ದು ಇವು ಜಾಯ್ಸ್ಟಿಕ್ ಮತ್ತು ಲೈಟ್ ಪೆನ್ನು, ಸ್ಕ್ಯಾನರು ಎಲ್ಲ ಇನ್ಪುಟ್ ಡಿವೈಸ್ ಆದರೆ ಪ್ರಿಂಟರ್ ಇನ್ಪುಟ್ ಡಿವೈಸ್ ಅಲ್ಲ. ಪ್ರಿಂಟರ್ ಒಂದು ಔಟ್ಪುಟ್ ಡಿವೈಸ್. 19ನೇ ಕ್ವಶನ್, ಚಾಚೆ ಮೆಮೊರಿ ಮೆಮೊರಿಯ ಪ್ರಮುಖ ಉದ್ದೇಶ ಯಾವುದು? ಚಾಚೆ ಮೆಮೊರಿಯ ಪ್ರಮುಖ ಉದ್ದೇಶವು CPU-ನ ವೇಗವನ್ನು ಹೆಚ್ಚಿಸುವುದು. ಚಾಚೆ ಮೆಮೊರಿಯು CPU-ನ ವೇಗವನ್ನು ಹೆಚ್ಚಿಸುವುದು. ಚಾಚೆ ಮೆಮೊರಿ ಹೆಚ್ಚಾಗಿ ಬಳಸುವ ಡೇಟಾವನ್ನು ಸಂಗ್ರಹಿಸಿ CPU-ನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. 20ನೇ ಕ್ವಶನ್, ಬೈನರಿ ನಂಬರ್ ಸಿಸ್ಟಮ್ನಲ್ಲಿ ಎಷ್ಟು ಅಂಕಿಗಳಿರುತ್ತವೆ? ಬೈನರಿ ಅಂತಂದರೆ 2. ಬೈನರಿ ಅಂತಂದರೆ 2. ಅದಕ್ಕೆ ಮೊದಲನೇ ಆಪ್ಷನ್ ಎ. ಬೈನರಿ ಪದ್ಧತಿಯಲ್ಲಿ 0 ಮತ್ತು 1 ಮಾತ್ರ ಬಳಸಲಾಗುತ್ತದೆ.
21ನೇ ಕ್ವಶನ್, 1 ಬೈಟ್ ಅಂದರೆ ಎಷ್ಟು? 1 ಬೈಟ್ ಅಂದರೆ 8 ಬಿಟ್ಸ್. 8 ಬಿಟ್ಸ್ ಸೇರಿ 1 ಬೈಟ್ ಆಗುತ್ತದೆ. 22ನೇ ಕ್ವಶನ್, MS ವರ್ಡ್ನಲ್ಲಿ ಡಾಕ್ಯುಮೆಂಟ್ ಉಳಿಸಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ನಾವು MS ವರ್ಡ್ ಓಪನ್ ಮಾಡಿದರೆ ಅದರಲ್ಲಿ ನಾವು ಸೇವ್ ಮಾಡ್ತೀವಲ್ಲ, ಅದರ ಶಾರ್ಟ್ಕಟ್ ಕೀ ಕೇಳಿದ್ದಾರೆ. ಅದು ಯಾವುದಪ್ಪ ಅಂತಂದರೆ ಕಂಟ್ರೋಲ್ ಎಸ್ಸು MS ವರ್ಡ್ನಲ್ಲಿ ಸೇವ್ ಮಾಡೋದಕ್ಕೆ ಬಳಸುವ ಶಾರ್ಟ್ಕಟ್ ಕೀ. ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್ ಯಾವುದು? ಸ್ಪ್ರೆಡ್ಶೀಟ್ ಅಂತಂದರೆ ನಾವು ಎಕ್ಸೆಲ್ ಶೀಟ್ನಲ್ಲಿ ಒಂದು ಶೀಟ್ ರೆಡಿ ಮಾಡ್ತೀವಲ್ಲ, ಯಾವುದಾದ್ರೂ ಒಂದು ಅಂತಂದರೆ ಈಗ ನಾವು ರಿಸಲ್ಟ್ ತೆಗೆಯೋದು ಮತ್ತು ಯಾವುದಾದ್ರೂ ಮಾರ್ಕ್ ಶೀಟ್ ರೆಡಿ ಮಾಡೋದನ್ನು ಮಾಡ್ತೀವಲ್ಲ, ಅದು ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್ ಎದ್ರೊಳಗೆ ಇರ್ತದಪ್ಪ ಅಂತಂದರೆ ಅದು MS ಎಕ್ಸೆಲ್ನಲ್ಲಿ ಇರುತ್ತೆ. ಭಾರತದ ಡಿಜಿಟಲ್ ಪಾವತಿಯ ವ್ಯವಸ್ಥೆಯನ್ನು ಬೆನ್ನೆಲುಬು ಯಾವುದು? ಭಾರತದ ಡಿಜಿಟಲ್ ಅಂತಂದರೆ ಈಗ ನಾವು ಫೋನ್ಪೇ, ಗೂಗಲ್ ಪೇ ಎಲ್ಲ ಮಾಡ್ತೀವಲ್ಲ, ಅದು ಮಾಡೋದು ಯಾವುದಪ್ಪ ಅಂತಂದರೆ UPI ನಲ್ಲಿ. UPI ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಭಾರತದಲ್ಲಿ ತ್ವರಿತ ಡಿಜಿಟಲ್ ಪಾವತಿಗಾಗಿ ಬಳಸುತ್ತಾರೆ. UPI. ಇಮೇಲ್ ಕಳುಹಿಸಲು ಬಳಸುವ ಪ್ರೋಟೋಕಾಲ್ ಯಾವುದು? ಇಮೇಲ್ ಕಳುಹಿಸಲು ನಾವು ಬಳಸುವ ಪ್ರೋಟೋಕಾಲ್ ಅಂತಂದರೆ SMTP ಇಮೇಲ್ ಕಳುಹಿಸಲು ಬಳಸುವ ಪ್ರೋಟೋಕಾಲ್. 26ನೇ ಕ್ವಶನ್, ವೆಬ್ ಅಡ್ರೆಸ್ಸನ್ನು ಏನೆಂದು ಕರೆಯುತ್ತಾರೆ? ವೆಬ್ ಅಡ್ರೆಸ್ ಅಂತಂದರೆ ಈಗ ನಾವು ಗೂಗಲ್ನಲ್ಲಿ ಸರ್ಚ್ ಮಾಡ್ತೀವಲ್ಲ, ಅದನ್ನು ಏನಂತ ಕರೀತಾರಪ್ಪ ಅಂತಂದರೆ URL ಅನ್ನು ವೆಬ್ ಅಡ್ರೆಸ್ ಎಂದು ಕರೆಯುತ್ತಾರೆ. 27ನೇ ಕ್ವಶನ್, ಆ್ಯಂಟಿವೈರಸ್ ಸಾಫ್ಟ್ವೇರ್ ಉದ್ದೇಶ ಯಾವುದು? ಆ್ಯಂಟಿವೈರಸ್ ಸಾಫ್ಟ್ವೇರ್ ಅದು ಏನು ಕೆಲಸ ಮಾಡ್ತದಪ್ಪ ಅಂದರೆ ನಮ್ಮ ಕಂಪ್ಯೂಟರ್ನಲ್ಲಿ ವೈರಸನ್ನು ಪತ್ತೆ ಮಾಡುವುದು ಮತ್ತು ನಿವಾರಣೆ ಮಾಡುವುದು. ವೈರಸನ್ನು ನಮ್ಮ ಸಾಫ್ಟ್ವೇರ್ನಲ್ಲಿ ಬರಲ್ದಪ್ಪಲಿ ನೋಡ್ಕೊಳಕ್ಕೆ ಆ್ಯಂಟಿವೈರಸ್ ಸಾಫ್ಟ್ವೇರ್ ಯಾವುದಪ್ಪ ಅಂತಂದರೆ ಅದು ವೈರಸ್ನ ಪತ್ತೆ ಮತ್ತು ನಿವಾರಣೆ ಮಾಡ್ತಾರೆ ಆ್ಯಂಟಿವೈರಸ್. HTML ಪೂರ್ಣ ರೂಪ ಯಾವುದು? HTMLನ ಪೂರ್ಣ ರೂಪ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ವೆಬ್ ಪುಟವನ್ನು ರಚಿಸಲು ಬಳಸುವ ಮಾರ್ಕಪ್ ಲ್ಯಾಂಗ್ವೇಜ್. 29ನೇ ಕ್ವಶನ್, ಭಾರತದ ರಾಷ್ಟ್ರೀಯ ಡಿಜಿಟಲ್ ಗುರುತು ವ್ಯವಸ್ಥೆ ಯಾವುದು? ನಮ್ಮ ಇಂಡಿಯಾದಾಗ ಈಗ ಸದ್ಯಕ್ಕೆ ಏನು ನಡೆದದಪ್ಪ ಅಂತಂದ್ರೆ ಆಧಾರ್ ಕಾರ್ಡ್ ಇರಲ್ದೇ ನಮಗೆ ಯಾವತ್ತೂ ಕೆಲಸ ಮಾಡ್ಲಿಕ್ಕೆ ಆಗಲ್ರಿ. ಅದಕ್ಕೆ ರಾಷ್ಟ್ರೀಯ ಡಿಜಿಟಲ್ ಗುರುತು ವ್ಯವಸ್ಥೆ ಯಾವುದಪ್ಪ ಅಂತಂದರೆ ಆಧಾರ. 30ನೇ ಕ್ವಶನ್, ಈ ಕೆಳಗಿನವರಲ್ಲಿ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂತಂದರೆ ಲಿನಕ್ಸ್ ಒಂದು ಮುಖ್ಯ ಮೂಲ ಓಪನ್ ಸೋರ್ಸ್ ಆಗಿದ್ದು ಅದರ ಮೂಲ ಕೋಡ್ ನಡೆಸೋಕ್ಕಾಗಿ ಲಭ್ಯವಾಗಿದೆ. ಇದೇ ಥರ ನಿಮಗೆ ಯಾವುದಾದ್ರೂ KPSC, KAS, ವಿಲೇಜ್ ಅಕೌಂಟೆಂಟ್, ಲ್ಯಾಂಡ್ ಸರ್ವೇಯರ್, ಗೌರ್ಮೆಂಟ್ ಎಕ್ಸಾಮ್ ಯಾವಿದೆಯಲ್ಲ ಅದಕ್ಕೆ ಕಂಪ್ಯೂಟರ್ ನಾಲೆಜ್ ಬಹಳ ಮುಖ್ಯ. ಅದಕ್ಕಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಕಂಪ್ಯೂಟರ್ ಬಗ್ಗೆ ಎಷ್ಟಾದರೂ ನಾಲೆಜ್ ಇರಬೇಕು ನಿಮಗೆ. ಅದರ ಶಾರ್ಟ್ಕಟ್ ಕೀ ಬರಬೇಕು, ಬೇಸಿಕ್ ಟರ್ಮ್ಸ್ ಆ್ಯಂಡ್ ಫುಲ್ ಫಾರ್ಮ್ ನೆನಪಿರಬೇಕು, ಅದರ ಬಗ್ಗೆ ಜರ ಓದ್ಕೋತ ಹೋಗಬೇಕು. ಅದ್ರ ಬಗ್ಗೆ ನೀವು ಎಷ್ಟಾದರೂ ನಿಮ್ಮ ತಲೆಯಲ್ಲಿ ಇರಬೇಕು. ನಿಯಮಿತ ಅಭ್ಯಾಸವೇ ಯಶಸ್ಸಿನ ಗುಟ್ಟು. ಮತ್ತು ನಮ್ಮ ಕಂಪ್ಯೂಟರ್ನಲ್ಲಿ ಹಾರ್ಡ್ವೇರ್ ಇರುತ್ತೆ, ಸಾಫ್ಟ್ವೇರ್ ಇರುತ್ತೆ, ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ, ಇಂಟರ್ನೆಟ್ ಬ್ರೌಸಿಂಗ್ ಇರುತ್ತೆ,
MS ಆಫೀಸ್ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ. ಮತ್ತು ನೀವು ಕಂಪ್ಯೂಟ್ರ್ ಬಗ್ಗೆ ನಾಲೆಜ್ ತಗೋಬೇಕು ಅಂತ ನನ್ನ ಆಸೆ. ಇಲ್ಲಿಗೆ ಈ ಕಂಪ್ಯೂಟ್ರ್ ಬಗ್ಗೆ ಮುಗಿಸ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.